ಕೇಂದ್ರದ ವಿರುದ್ಧ ತೊಡೆ ತಟ್ಟಿದ್ದಾರೆ ರಾಜ್ಯ ಸರ್ಕಾರ. ನಬಾರ್ಡ್ನಿಂದ ರಾಜ್ಯಕ್ಕೆ ಅನ್ಯಾಯದ ಆರೋಪ ಕೇಳಿಬಂದಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರದ ವಿರುದ್ಧ ಮತ್ತೆ ರಾಜ್ಯ ಸರ್ಕಾರ ಈಗ ತೊಡೆ ತಟ್ಟಿ ನಿಂತಿರುವಂತದ್ದು. ರಾಜಭವನದ ಮೆಟ್ಟಿಲನ್ನ ಏರೋದಕ್ಕೆ ಸರ್ಕಾರದ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ರಾಜ್ಯಪಾಲರ ಸಮಯ ಕೇಳಿದ್ದಾರೆ ರಾಜ್ಯ ಸರ್ಕಾರ. ಈಗ ಇದು ಗವರ್ನರ್ ಭೇಟಿ ಮಾಡುವಂತಹ ವಿಚಾರವಾಗಿ ಸಚಿವ ಚಲುವರಾಯಸ್ವಾಮಿ, ಕೆಎನ್ ರಾಜಣ್ಣ ಭೇಟಿ ಮಾಡಲಿದ್ದಾರೆ. ನಬಾರ್ಡ್ ಅನ್ಯಾಯದ ಬಗ್ಗೆ ದೂರನ್ನ ಸಲ್ಲಿಕೆ ಮಾಡಲಿದ್ದಾರೆ. ಕೇಂದ್ರ ಹಣಕಾಸು ಇಲಾಖೆಯ ಬಗ್ಗೆ ಬರುವಂತಹ ನಬಾರ್ಡ್ ಇದು. ಸೊ ಎಲ್ಲೋ ಒಂದು ಕಡೆ ರೈತರಿಗೆ ಆರ್ಥಿಕವಾಗಿ ಸಬಲರಾಗೋದಕ್ಕೆ ಹಣಕಾಸಿನ ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು % ಅನ್ನುವಂಥದ್ದು ಸಾಲ ಸೂಲ ನೀಡಲಾಗುತ್ತೆ. ಆದರೆ ಪ್ರತಿ ಬಾರಿ ಕೂಡ ರಾಜ್ಯ ಸರ್ಕಾರಕ್ಕೆ ಈ ವಿಚಾರದವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸೋದೇ ಆಗ್ತಾ ಇದೆ. ಇದೇ ವಿಚಾರವಾಗಿ ನಾವು ಕೂಡ ಒಂದು ಸುದ್ದಿಯನ್ನ ಮಾಡಿದ್ವಿ. ನಬಾರ್ಡ್ನಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅನ್ನುವಂತಹ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ದಾರೆ. ಕೇಂದ್ರದ ವಿರುದ್ಧ ತೊಡೆತಟ್ಟು ನಿಂತಿದ್ದಾರೆ. ಈಗ ರಾಜಭವನದ ಮೆಟ್ಟಿಲೇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ದೂರನ್ನ ಕೊಡೋದಕ್ಕೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ನಬಾರ್ಡ್ನಿಂದ ಆಗ್ತಾ ಇರುವಂತಹ ಅನ್ಯಾಯದ ವಿಚಾರವಾಗಿ ಕೇಂದ್ರ ಸರ್ಕಾರ ಪ್ರತಿ ಬಾರಿ ಕೂಡ ಮಲತಾಯಿ ಧೋರಣೆಯನ್ನ ರಾಜ್ಯದ ಮೇಲೆ ತೋರ್ತಾನೆ ಇರುತ್ತೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲಿ ಮತ್ತೆ ಈಗ ಕೇಂದ್ರ ಸರ್ಕಾರದ ವಿರುದ್ಧ ತೊಡೆತಟ್ಟು ನಿಂತಿರುವಂತದ್ದು. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ಈಗಾಗಲೇ ಏನು ನಬಾರ್ಡ್ ಇಂದ ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂತ ಅನುದಾನ ಏನಿದೆ ಅದು ಕಡಿಮೆ ಈ ಬಾರಿ ಬಹಳಷ್ಟು ಕಡಿಮೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಪ್ರಮುಖವಾಗಿ ಇವತ್ತು ಸಚಿವರಾಗಿರ್ತಕ್ಕಂಥ KN ರಾಜಣ್ಣ ಮತ್ತೆ ಏನು ಚಲುವರಾಯಸ್ವಾಮಿ ಅವರು ಕೂಡ ಸುದ್ದಿಗೋಷ್ಠಿ ನಡೆಸಿ ಆರೋಪ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ಪಾಲು ಎಲ್ಲದರಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಅದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು, ಅಂದ್ರೆ ಕೇಂದ್ರ ಹಣಕಾಸು ಒಂದು ಇಲಾಖೆಯಲ್ಲಿ ಕೂಡ ವ್ಯಾಪ್ತಿಗೆ ನಬಾರ್ಡ್ ಕೂಡ ಬರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿಂದ ಏನು ಅನುದಾನ ಪ್ರತಿ ವರ್ಷ ಬರಬೇಕಾಗಿರ್ತಕ್ಕಂಥದ್ದು, ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಅನುದಾನ ಕಡಿತವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಬಗ್ಗೆ ಒಂದ್ ಕಡೆ ಕಾನೂನು ಮುಖಾಂತರವೇ ನಮ್ಮ ರಾಜ್ಯದ ಪಾಲನ್ನ ತೆಗೆದುಕೊಳ್ಳುವಂತಹ ನೀತಿಗೆ ಹೋಗ್ಬೇಕು ಅನ್ನುವಂಥದ್ದನ್ನು ಕೂಡ ರಾಜ್ಯ ಸರ್ಕಾರ ಒಂದು ನಿರ್ಧಾರ ಮಾಡಿದಂತೆ ಇವತ್ತಿನ ಒಂದಿಷ್ಟು ಸುದ್ದಿಗೋಷ್ಠಿಯ ಹೇಳಿಕೆಗಳನ್ನು ಗಮನಿಸಿದ್ರೆ ಗೊತ್ತಾಗ್ತಾ ಇದೆ ರೂಪ. ಹಾಗಾಗಿ ಈಗಾಗಲೇ ರಾಜ್ಯಪಾಲರ ಒಂದು ಅನುಮತಿಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ಈ ಬಗ್ಗೆ ನಬಾರ್ಡ್ ಏನು ಅನುದಾನವನ್ನ ನಮ್ಮ ರಾಜ್ಯಕ್ಕೆ ಕಡಿಮೆ ಕೊಟ್ಟಿದೆ, ಹಾಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಡ್ಲಿಕ್ಕೆ ಒಂದು ರಾಜ್ಯಪಾಲರ ಒಂದು ಸಮಯಾವಕಾಶನೂ ಕೂಡ ಕೇಳಿರ್ತಕ್ಕಂಥದ್ದು. ಪ್ರಮುಖವಾಗಿ ಕಳೆದ ಬಾರಿ 5,600 ಕೋಟಿ ಸಾಲವನ್ನ ನಬಾರ್ಡ್ ನೀಡಿತ್ತು. ಆದ್ರೆ ಈ ವರ್ಷ 2,340 ಕೋಟಿ ಸಾಲ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಕೃಷಿ ಸಂಬಂಧಿತ ಯೋಜನೆಗೆ ಸಾಲ ನೀಡಿಕೆ ಸಾಲದ ಪ್ರಮಾಣ 58% ಈ ಬಾರಿ ಒಂದು ಕಡಿತವಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ದೊಡ್ಡ ಅನ್ಯಾಯ. ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೇವೆ ಅನ್ನುವಂತ ನಿರ್ಧಾರಕ್ಕೂ ಕೂಡ ರಾಜ್ಯ ಸರ್ಕಾರ ಬಂದಿರತಕ್ಕಂಥದ್ದು ರೂಪ. ಎಸ್ ಬಸವರಾಜ್, ಪ್ರಮುಖವಾಗಿ ನೋಡಿ, ಒಂದು ರಾಜ್ಯದಲ್ಲಿ ಸದ್ಯಕ್ಕೆ ರೈತರು ಸಂಕಷ್ಟದಲ್ಲಿದ್ದಾರೆ. ಒಂದು ಬರ ಬಂದಿತ್ತು, ಆ ಸಂದರ್ಭದಲ್ಲೂ ಕೂಡ ಕೇಂದ್ರದಿಂದ ಬರ ಪರಿಹಾರದ ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಪರಿಸ್ಥಿತಿ. ತದನಂತರ ಮುಂಗಾರು ಹಿಂಗಾರು ದೊಡ್ಡ ಮಟ್ಟದಲ್ಲೇ ಹೊಡೆತವನ್ನ ಕೊಟ್ಬಿಡ್ತು ರೈತರಿಗೆ. ಇದನ್ನ ಇನ್ನೂ ಕೂಡ ಅರ್ಗಿಸ್ಕೊಳ್ಳೋದು ಸಾಧ್ಯವಾಗ್ತಿಲ್ಲ. ರಾಜ್ಯ ಸರ್ಕಾರದಲ್ಲಿ ಒಂದು ಕಡೆ ಬೆಲೆ ಏರಿಕೆಯಿಂದ ರೈತರಿಗೆ ಬೆಳೆದಂತ ಬೆಳೆಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಬರುವಂತ ಅನುದಾನವೂ ಇಲ್ಲ, ರಾಜ್ಯ ಸರ್ಕಾರದಿಂದ ರೈತರಿಗೆ ಹೋಗುವಂತ ಅನುದಾನವೂ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಇವೆರಡರ ಮಧ್ಯೆ ರೈತ ಅನುಭವಿಸ್ತಿದ್ದಾನೆ. ಈಗ ನಬಾರ್ಡ್ ವಿಚಾರ ಬೇರೆ ಒಂದು. ಖಂಡಿತ ರೂಪ, ಒಂದ್ ಕಡೆ ರಾಜ್ಯದಲ್ಲಿ ಬರಗಾಲ ಬಂದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಬರಪೀಡಿತ ತಾಲೂಕು ಮತ್ತು ಜಿಲ್ಲೆಗಳನ್ನು ಕೂಡ ಘೋಷಣೆ ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ಕೂಡ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಅನುದಾನ ಕಡಿಮೆ ಬಂದಿರತಕ್ಕಂಥದ್ದು ಅನ್ನುವಂಥದ್ದನ್ನು ಆರೋಪಿಸಿ ದೊಡ್ಡ ಮಟ್ಟದಲ್ಲಿ ದೆಹಲಿಯಲ್ಲಿ ಕೂಡ ಹೋರಾಟ ಮಾಡಿದ್ರು. ಅದಾದ ಬಳಿಕ ಅನುದಾನ ಕೂಡ ಬಿಡುಗಡೆ ಆಯ್ತು. ಆದ್ರೂ ಕೂಡ ಅಷ್ಟು ನಮ್ಮ ರಾಜ್ಯದಿಂದ ಹೋಗ್ತಕ್ಕಂಥ ತೆರಿಗೆಯ ಪ್ರಮಾಣ ಎಷ್ಟು, ಅದಕ್ಕಿಂತ ಸಾಕಷ್ಟು ಒಂದ್ ಕಡೆ ಕಡಿಮೆ ಬಂದಿರತಕ್ಕಂಥದ್ದು ಅನ್ನುವಂಥದ್ದು ಕೂಡ ಇರ್ತಕ್ಕಂಥ ವಿಚಾರ. ಹಾಗಾಗಿ ಈಗ ನಬಾರ್ಡ್ ಇಂದಲೂ ಕೂಡ ಏನು ಪ್ರತಿ ವರ್ಷ ಸಾಲವನ್ನ ನೀಡ್ತಾ ಇದ್ರು, ಅದು ಕೃಷಿ ಸಂಬಂಧಪಟ್ಟಂತ ಯೋಜನೆಗಳಿಗೆ ಕೂಡ ಅದನ್ನ ಬಳಸ್ಕೊಳ್ತಾ ಇದ್ರು, ರೈತರಿಗೆ ಸಾಲವನ್ನು ಕೂಡ ಕೊಡ್ತಾ ಇದ್ರು. ಆದ್ರೆ ಈ ವರ್ಷ 58% ಕಡಿಮೆ ಕೊಟ್ಟಿರ್ತಕ್ಕಂಥದ್ದು ಏನು ಸಾಲ
ಸಾಲ ಕಡಿಮೆ ಕೊಟ್ಟಿದೆ ಕೇಂದ್ರ ಸರ್ಕಾರ, ಎಲ್ಲೊಂದು ಈ ನಬಾರ್ಡ್ ಅಂತಕ್ಕಂಥದ್ದು. ಸೊ ಹಾಗಾಗಿ ಕೇಂದ್ರ ಹಣಕಾಸು ಸಚಿವಾಲಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ನಬಾರ್ಡ್ ಬ್ಯಾಂಕ್ ನಿಂದ ಎಲ್ಲೋ ಒಂದ್ ಕಡೆ ರಾಜ್ಯಕ್ಕೂ ಕೂಡ ಬರ್ಬೇಕಾಗಿರ್ತಕ್ಕಂಥ ಕಡಿಮೆ ಆಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ರೈತರಿಗೂ ಕೂಡ ಸಾಕಷ್ಟು ಒಂದ್ ಕಡೆ ಸಾಲ ಸೌಲಭ್ಯ ಸಿಗುವಂತದ್ದು ಕೂಡ ವಂಚಿತರಾಗುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಒಂದ್ ಕಡೆ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರ ಎರಡೂ ಅನುದಾನವನ್ನ ತೆಗೆದುಕೊಂಡು ಹೋದ್ರೆ ರಾಜ್ಯಗಳು ಅಭಿವೃದ್ಧಿ ಆಗುವಂತದ್ದು ಕೂಡ ಹೌದು. ಆದ್ರೆ ಇದೀಗ ಕೇಂದ್ರ ಸರ್ಕಾರದಿಂದ ಒಂದು ಅನುದಾನ ಕೂಡ ಕಡಿತ, ಈಗ ಈ ರೀತಿಯಾಗಿರ್ತಕ್ಕಂಥ ಆದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ರೈತರಿಗಾಗಿರ್ಬೋದು ಮತ್ತೆ ಜನಸಾಮಾನ್ಯರು ಕೂಡ ಹೊಡೆತ ಬೀಳುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಕೇಂದ್ರ ಹಣಕಾಸು ಇಲಾಖೆಗೆ ಬರುವಂತಹ ನಬಾರ್ಡ್ನಿಂದ ಈ ಬಾರಿ ಹಣ ಬಿಡುಗಡೆಯ ವಿಚಾರವಾಗಿ ಮೊದಲೇ ರೈತರಿಗೆ ಸಾಕಷ್ಟು ತೊಂದರೆ ಆಗಿದೆ. ಅದರ ಜೊತೆಗೆ ನೋಡಿ, ಪ್ರತಿ ಬಾರಿಯೂ ಕೂಡ ಮಳೆ ಜಾಸ್ತಿ ಬಂದ್ರೂ ಕಷ್ಟ, ಮಳೆ ಕಮ್ಮಿ ಬಂದ್ರೂ ಕಷ್ಟ, ಸರಿಯಾದಂತಹ ನಿಗದಿತ ಬೆಲೆ ಸಿಗ್ತಾ ಇಲ್ಲ, ನೀರಾವರಿ ಯೋಜನೆಗಳಿಗೆ ಸರಿಯಾಗಿ ಕಾಮಗಾರಿಗಳಿಗೆ ಒಂದು ಕಡೆ ಅಸ್ತು ಅಂತ ಇಲ್ಲ. ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಅನ್ನೋ ಕಾರಣಕ್ಕೆ ಅನುದಾನದಲ್ಲಿ ಮಲತಾಯಿ ಧೋರಣೆ ತಾಳ್ತಾ ಇದೆ. ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರದ ನಡುವಿನ ಗಲಾಟೆನೇ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಬಾರ್ಡಿನ ಮತ್ತೆ ಅನ್ಯಾಯ ಆಗ್ತಾ ಇದೆ ಅಂತ ಚಲುವರಾಯಸ್ವಾಮಿ KN ರಾಜಣ್ಣ ಅವರು ಈ ವಿಚಾರವಾಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಆಗ್ತಾ ಇರುವಂತ ಅನ್ಯಾಯದ ವಿಚಾರವಾಗಿ ಮನವರಿಕೆ ಮಾಡಿಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ನೋಡ್ಬೇಕಾಗಿದೆ ಒಂದು ಕಡೆ ಸದ್ಯದ ಮಟ್ಟಿಗೆ ಈ ವಿಚಾರವಾಗಿ ರಾಜ್ಯಪಾಲರು ಯಾವ ನಡೆಯನ್ನ ತಾಳ್ತಾರೆ, ಕೇಂದ್ರದಿಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಂದಿಸ್ತಾರ. ಯಾಕಂದ್ರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಜ್ಯದಿಂದಲೇ ಆಯ್ಕೆ ಆಗಿರುವಂತದ್ದು. ಸೊ ಈ ವಿಚಾರದ ಬಗ್ಗೆ ಪ್ರಧಾನಿಯವರೊಟ್ಟಿಗೆ ಸ್ವಲ್ಪ ಮಾತನಾಡಿ ಇಲಾಖೆಯ ಜೊತೆ ಸ್ವಲ್ಪ ಚರ್ಚೆಯನ್ನು ನಡೆಸಿ ಏನಾದ್ರೂ ರಾಜ್ಯಕ್ಕೆ ಒಂದು ಮತ್ತಷ್ಟು ಒಂದು ಎಕ್ಸ್ಟ್ರಾ ಒಂದು 10-20% ಏನಾದ್ರೂ ನಬಾರ್ಡ್ ವಿಚಾರವಾಗಿ ಸ್ವಲ್ಪ ಧ್ವನಿ ಎತ್ತುತ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಆದ್ರೆ ರಾಜ್ಯದಲ್ಲಿ ಒಟ್ಟಾರೆಯಾಗಿ ಕಾಂಗ್ರೆಸ್ನ ನಾಯಕರುಗಳೀಗ ತೊಡೆತಟ್ಟಿ ನಿಂತಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ಹೋರಾಟದ ಮುಖಾಂತರವಾಗಿ ಕೆಲವೊಂದಿಷ್ಟು ಅನುದಾನವನ್ನ ತರೋದೇ ಆಗಿದೆ.